everyone, welcome to Sunmaringa classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಮೊದಲನೇ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ? ಹಾಗಿದ್ರೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ದ್ರವ್ಯದ ವಿಶಿಷ್ಟ ಲಕ್ಷಣಗಳು ಯಾವುದಲ್ಲ ಅಂತ ಬರೆದಿದ್ದಾರೆ. ಮೊದಲನೇದಾಗಿ ದ್ರವ್ಯ ಅಂದ್ರೆ ಏನು? ಯಾವುದೇ ಒಂದು ದ್ರವ್ಯ ಅಂತ ಹೇಳಬೇಕಂದ್ರೆ ನಾವು ಅದಕ್ಕೆ ಮಾಸ್ ಇರಬೇಕು, ರಾಶಿ ಇರಬೇಕು, ಅದೇ ರೀತಿ ಗಾತ್ರ ಇರಬೇಕು. ದ್ರವ್ಯಕ್ಕೆ ರಾಶಿ ಇರಬೇಕು, ದ್ರವ್ಯ ರಾಶಿ ಅಂತ ಕರಿತೀವಿ. ರಾಶಿಯನ್ನ ಹೊಂದಿದ್ದು ಅದು ಒಂದು ಜಾಗವನ್ನ ಆಕ್ರಮಿಸಿಕೊಳ್ತಾ ಇದೆ ಅಂದ್ರೆ ಅದನ್ನ ನಾವು ದ್ರವ್ಯ ಅಂತ ಕರಿತೀವಿ. ಉದಾಹರಣೆಗಳನ್ನ ಕೊಡಬಹುದಾ? ನಾನು ದ್ರವ್ಯನ? ಹೌದು, ನಾನು ಒಂದು ದ್ರವ್ಯ. ನೀವು ದ್ರವ್ಯನ? ನೀವು ಒಂದು ದ್ರವ್ಯ. ಕಂಪ್ಯೂಟರ್, ಲ್ಯಾಪ್ಟಾಪ್, ಪುಸ್ತಕ, ಪೆನ್, ಚೇರ್, ಟೇಬಲ್ ಇದೆಲ್ಲ ಕೂಡ ದ್ರವ್ಯಕ್ಕೆ ಉದಾಹರಣೆ. ಗಾಳಿ, ನೀರು, ಮಣ್ಣು ಇವೆಲ್ಲ ದ್ರವ್ಯಕ್ಕೆ ಉದಾಹರಣೆಯಾಗಿದೆ. ಹಾಗಿದ್ರೆ ದ್ರವ್ಯದ ಲಕ್ಷಣ ಯಾವುದಲ್ಲ ಅಂತ ನೋಡೋಣ. ಮೊದಲನೇದು ದ್ರವ್ಯ ರಾಶಿ. ಇದು ತಪ್ಪಾದ ಉತ್ತರ. ದ್ರವ್ಯ ಅಂದ್ರೆ ಅದಕ್ಕೆ ರಾಶಿ ಇರಲೇಬೇಕು, ದ್ರವ್ಯ ರಾಶಿ ಅಂತ ಹೇಳ್ತೀವಿ. ನಿರ್ದಿಷ್ಟ ಗಾತ್ರ, ಹೌದು, ಗಾತ್ರ ಇರಬೇಕು, ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಬಣ್ಣ ಇಲ್ಲ, ಇದು ಸರಿಯಾದ ಉತ್ತರ. ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ. ಬಣ್ಣ ಅನ್ನುವಂಥದ್ದು ಒಂದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ. ಹಾಗಿದ್ರೆ ನಾನು ಕಬ್ಣವನ್ನ ತಗೊಂಡ್ರೆ ಕಬ್ಣದ ಬಣ್ಣ ಸಾಮಾನ್ಯವಾಗಿ ಒಂಥರ ಕಪ್ಪು ಕಂದು ಬಣ್ಣದಲ್ಲಿ ಇರ್ತದೆ, ಸರಿನಾ? ಈಗ ಅದಕ್ಕೆ ನಾನು ಪೇಂಟ್ ಮಾಡ್ತಿದ್ರೆ ದ್ರವ್ಯ ಏನಿದೆ, ಕಬ್ಣನೇ ಇದೆ, ಅದ್ರ ಬಣ್ಣ ಚೇಂಜ್ ಮಾಡಿದ್ದಕ್ಕೆ ಆ ದ್ರವ್ಯದ ಗುಣಲಕ್ಷಣದಲ್ಲಿ ಏನಾದ್ರೂ ಚೇಂಜ್ ಆಗ್ತಾ ಇದೆಯಾ? ಇಲ್ಲ. ಹಾಗಾಗಿ ದ್ರವ್ಯದ ವಿಶಿಷ್ಟ ಲಕ್ಷಣ ಅಲ್ಲ ಯಾವುದು? ಬಣ್ಣ. ಆಪ್ಷನ್ ಡಿ ಸಾಂದ್ರತೆ. ಸಾಂದ್ರತೆ ಕೂಡ ಲಕ್ಷಣ ಹೌದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ, ಬಣ್ಣ. ಥ್ಯಾಂಕ್ ಯು.